ಪ್ರೀತಿಯ ಆತ್ಮಸ್ಪರ್ಶ ಎಲ್ಲ ವೀಕ್ಷಕರೇ, ನಿಮ್ಮೆಲ್ಲರಿಗೂ ತಿರುಮೆ ವಂದನೆಗಳು. ನನಗೆ ಗೊತ್ತುಂಟು, ನೀವು ಎಲ್ಲರೂ ಬಹಳಷ್ಟು ಜನರು ಈ ಒಂದು ಕಾರ್ಯಕ್ರಮಗೋಸ್ಕರವಾಗಿ ಬಹಳಷ್ಟು ಆತುರದಿಂದ ಕಾಯುತ್ತಾ ಇದ್ದೀರಿ. ಯಾಕಂತ ಹೇಳಿದ್ರೆ ಇವತ್ತು ಯೇಸು ಕ್ರಿಸ್ತನ ಎರಡನೇ ಬರೋಣದ ಬಗ್ಗೆ ಲೋಕ ಕೂಡ ಎದುರು ಕಾಯ್ತಾ ಇದೆ, ಎಲ್ಲಾ ಜನರು ನಿರೀಕ್ಷೆಯಲ್ಲಿ ಕಾಯ್ತಾ ಇದ್ದಾರೆ. ಆ ವಿಷಯದ ಬಗ್ಗೆ ನೀವೆಲ್ಲರೂ ಇವತ್ತು ತಿಳಿದುಕೊಳ್ಳೋದಕ್ಕೋಸ್ಕರವಾಗಿ ಎಲ್ಲರೂ ಸೇರಿ ಬಂದಿದ್ದೀರಿ. ನಿಮಗೆ ತಿರುಗೊಮ್ಮೆ ಸ್ವಾಗತ, ಸುಸ್ವಾಗತ. ಪಾಸ್ಟ್ರೆ, ಕಳೆದ ಸಂಚಿಕೆಯಿಂದ ನಾವು ಅನೇಕ ವಿಷಯಗಳು ನಾವು ಮಾತನಾಡ್ತಾ ಬಂದಿದ್ದೇವೆ. ಕಳೆದ ಸಂಚಿಕೆಯಲ್ಲಿ ನಾವು ಮಾತಾಡಿದಂಥ ವಿಷಯ, ರಕ್ಷಣೆವಂತ ಒಬ್ಬ ವಿಶ್ವಾಸಿ ಈಗಾಗಲೇ ಆತನು ಸ್ವರ್ಗದಲ್ಲಿದ್ದಾನ. ಯಾಕಂದ್ರೆ ವಾಕ್ಯ ಹೇಳ್ತದೆ, ಯೇಸು ಸ್ವಾಮಿ ತಿರುಗಿ ಈ ಲೋಕಕ್ಕೆ ಬಂದ ನಂತರ ಆತನು ನ್ಯಾಯ ತೀರಿಸಿದ ಮೇಲೆ ತಾನೇ ವಿಶ್ವಾಸಿಗೆ ಸ್ವರ್ಗ, ಅವಿಶ್ವಾಸಿಗೆ ನರಕ ಎಂಬುದಾಗಿ ಅನೇಕ ಕಡೆಗಳಲ್ಲಿ ನಾವು ನೋಡ್ತೇವೆ. ಹಾಗಾಗಿ ಈ ವಿಷಯದ ಬಗ್ಗೆ ನೀವೇನು ಹೇಳಲಿಕ್ಕೆ ಬಯಸ್ತೀರಾ? ಓಕೆ ವೀಕ್ಷಕರೇ, ಮತ್ತೊಮ್ಮೆ ನನ್ನ ಪರವಾಗಿ ನಿಮಗೆ ವಂದನೆಗಳು. ಮಾಸ್ಟರ್ ನೀಮರಾಜ್ ಅವರು ಕೇಳಿದ ಪ್ರಶ್ನೆ ಬಹಳ ಒಂದು ಗಂಭೀರವಾದ ಪ್ರಶ್ನೆ. ಇವತ್ತು ಕ್ರೈಸ್ತ ಬಾಂಧವರಲ್ಲಿ, ವಿಶ್ವಾಸಿಗಳಲ್ಲಿ ಮೂಡಿರತಕ್ಕಂಥ ಒಂದು ಒಂದು ಬಹಳ ಒಂದು ಸಂಶಯದ ಅಥವಾ ಒಂದು ಅಪಾರ್ಥದ ಒಂದು ವಿಷಯ ಎಂಬುದನ್ನು ನಾನು ಹೇಳೋದಕ್ಕೆ ಮೊದಲನೇದಾಗಿ ಬಯಸ್ತೇನೆ. ಯಾಕಂದರೆ ದೇವರ ವಚನವಾದ ಸತ್ಯವೇದದಲ್ಲಿ ಇರುವಂಥ ವಚನಗಳು ನಾವು ಸಂದರ್ಭಯೋಚಿತವಾಗಿ ಅಥವಾ ಸಂದರ್ಭಕ್ಕೆ ಅನುಗುಣವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮವನ್ನು ಆರಂಭಿಸಿದಾಗಲೇ ನಾನು ಹೇಳಿದೆ, ದೇವರ ವಚನವನ್ನು ನಾವು ಸರಿಯಾಗಿ ತಿಳ್ಕೋಬೇಕಾದರೆ ಅದಕ್ಕೆ ಕೆಲವೊಂದು ಮಾರ್ಗದರ್ಶನಗಳನ್ನು ನಾನು ಹೇಳಿದೆ. ಒಂದು ವಚನ ಮಾತ್ರ ನಾವು ತೆಗೆದುಕೊಂಡು ಒಂದು ಸಿದ್ಧಾಂತವನ್ನು ನಾವು ಸ್ಥಾಪಿಸೋದಕ್ಕೆ ಸಾಧ್ಯ ಇಲ್ಲ. ಒಂದು ವಾಕ್ಯಕ್ಕೆ ಸಂಬಂಧಪಟ್ಟ ವಚನಕ್ಕೆ ಸಂಬಂಧಪಟ್ಟ ಬೇರೆ ವಚನಗಳನ್ನು ನಾವು ಹುಡುಕಬೇಕು. ಆ ವಾಕ್ಯದ ಅರ್ಥ ಅದೇ ಜಾಗದಲ್ಲಿ ಇಲ್ಲದಿದ್ದರೆ ಬೇರೆ ಜಾಗದಲ್ಲಿ ಅದು ಹೇಳಿರುತ್ತದೆ. ಓಕೆ, ಯೆಶಾಯನ ಪುಸ್ತಕದಲ್ಲಿ ಬರೆದದ್ದೇ ದೇವರ ವಚನಗಳಿಗೆ 34ನೇ ಅಧ್ಯಾಯದಲ್ಲಿ, ಯೆಶಾಯನ ಪುಸ್ತಕ 34ರಲ್ಲಿ 16ನೇ ವಚನದಲ್ಲಿ ಬರೆದದ್ದೇ ದೇವರಿಗೆ ಜೊತೆ ಇಲ್ಲ, ದೇವರ ವಚನಕ್ಕೆ ಜೊತೆ ಇಲ್ಲದಿರುವಂಥ ಒಂದು ವಚನವೂ ಕೂಡ ಬೈಬಲ್ನಲ್ಲಿ ಇಲ್ಲ ಅಂತ. ಮತ್ತು ಇನ್ನೊಂದು ಸಂದರ್ಭ ನಾವು ಹುಡುಕಬೇಕು, ಸಂದರ್ಭ ತಿಳ್ಕೋಬೇಕು. ಈ ವಚನ ಸ್ವಾಮಿ ಹೇಳಿದ್ದು ಯಾವಾಗ, ಯಾರಿಗೆ, ಯಾಕೆ ಹೇಳಿದ್ದು, ಆ ಒಂದು ಸಂದರ್ಭವನ್ನು ತಿಳ್ಕೊಂಡು ಆ ವಚನವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ನಾವು ಪ್ರಯಾಸ ಪಡಬೇಕು. ಈಗ ನಾವು ಕಳೆದ ಸಂಚಿಕೆಯಲ್ಲಿ ನಾವು ಚರ್ಚೆ ಮುಗಿಸುವಾಗ ಹೇಳಿದೆ, ಒಬ್ಬ ನಿಜ ಕ್ರೈಸ್ತ ಭಕ್ತನು ಸಾಯುವಾಗ ಅವನ ಜೀವಾತ್ಮವು ಕ್ರಿಸ್ತನಲ್ಲಿ ಮರೆಯಾಗಿದೆ ಅಂತ ಇದೆ. ಅವನು ಸಾಯುವುದಕ್ಕೆ ಮುಂಚೆಯೇ, ಸತ್ತ ನಂತರವಲ್ಲ, ಸಾಯುವುದಕ್ಕೆ ಮುಂಚೆಯೇ ಒಬ್ಬ ವ್ಯಕ್ತಿ ಕ್ರಿಸ್ತನಿಗಾಗಿ ತನ್ನ ಜೀವ ಮತ್ತು ಆತ್ಮ ಮತ್ತು ದೇಹವನ್ನು ಸಮರ್ಪಣೆ ಮಾಡಿಕೊಟ್ಟ ಕೂಡಲೇ ಅವನು ದೇವರ ಮಗನಾದ ಕಾರಣ, ಮಗಳಾದ ಕಾರಣ, ಹೊಸದಾಗಿ ಹುಟ್ಟಿದವನಾದ ಕಾರಣ, ಪುನರ್ಜನ್ಮ ಆತ್ಮದಲ್ಲಿ ಪಡೆದುಕೊಂಡವನಾದ ಕಾರಣ ಅವನು ದೇವರ ಮಗನು, ಮಗಳು ಎಂಬ ಲೆಕ್ಕಕ್ಕೆ ಸೇರಿದವನು. ದೇವರು ಅವನ ಹೆಸರನ್ನು ಜೀವಬಾಧರ ಪಟ್ಟಿಯಲ್ಲಿ ಬರೆಯುತ್ತಾನೆ ಅಂತಿದೆ. ಅವನು ಸತ್ತ ಮೇಲೆ ಎಲ್ಲ ಬರೆಯುವುದು, ಅವನು ಸ್ವೀಕಾರ ಮಾಡುವಾಗಲೇ. ಈಗ ನೀವು ಹುಟ್ಟಿದ 3 ತಿಂಗಳೊಳಗೆ ನಮ್ಮ ಕರ್ನಾಟಕ ಸರ್ಕಾರದ ಪ್ರಕಾರವಾಗಿ, ಈಗ ಮುಂಚೆ 3 ದಿನ 1 ತಿಂಗಳಂತ ಕಾಣುತ್ತೆ ನನಗೆ, ಒಂದು ಮಗು ಹುಟ್ಟಿ 1 ತಿಂಗಳಲ್ಲಿ ಆ ಮಗುವಿನ ಹುಟ್ಟುವಿನ ಬಗ್ಗೆ ಜನನ ಮರಣ ಕಚೇರಿಗೆ ಹೋಗಿ ದಾಖಲೆ ಮಾಡಬೇಕು. ಸತ್ತ ನಂತರ ಅಲ್ಲ, ಸತ್ತಾಗ ಸತ್ತು ಹೋದ ಅಂತ ನಾವು ದಾಖಲೆ ಮಾಡಬೇಕು. ಕರೆಕ್ಟಾ? ಹುಟ್ಟಿದಾಗ ನಾವು ಇವನು ಹುಟ್ಟಿದ್ದಾನೆ, ಹೆಣ್ಣು ಮಗು ಹುಟ್ಟಿದೆ ಅಥವಾ ಗಂಡು ಮಗು ಹುಟ್ಟಿದೆ ಅಂತ ದಾಖಲಿಸಬೇಕು. ದಾಖಲಿಸಿ ಅದಕ್ಕೆ ಆ ಒಂದು ದಾಖಲೆಗೆ ಸ್ಥಿರೀಕರಣ ಪತ್ರ ಪಡೆದ ನಂತರ ಆ ವ್ಯಕ್ತಿ ನಮ್ಮ ಭಾರತದ ಒಂದು ಪ್ರಜೆ. ಕರೆಕ್ಟಾ? ಹೌದಾ ಇಲ್ವಾ? ಅದೇ ಪ್ರಕಾರ ಪರಲೋಕದಲ್ಲಿ ಕೂಡ ಲೂಕನ ಸುವಾರ್ತೆಯಲ್ಲಿ ಯೇಸುಸ್ವಾಮಿ ಹೇಳಿದನಲ್ಲ, ದೇವರ ಕಡೆಗೆ ಒಬ್ಬ ಪಾಪಿ ಮಾನಸಾಂತರ ಪಟ್ಟು ತಿರುಗಿಕೊಳ್ಳುವಾಗ ಅವನ ಹೆಸರು ಪರಲೋಕದಲ್ಲಿ ದೇವರ ಜೀವಬಾಧರ ಪಟ್ಟಿಯಲ್ಲಿ ಸೇರಿಸಲಾಗುವುದು. ಪರಲೋಕದಲ್ಲಿ ದೇವದೂತರು ಸಹಿತವಾಗಿ ಆವಾಗ ಸಂತೋಷದಿಂದ ಉಲ್ಲಾಸ ಪಡುವರು ಅಂತ. ಕರೆಕ್ಟಾ? ದೇವರ ಲೆಕ್ಕದಲ್ಲಿ ಈಗ ಯೋಹಾನ ಪತ್ರದಲ್ಲಿ ಕಡೆಯ 1ನೇ ಪತ್ರ ಕಡೆಯ ಭಾಗದಲ್ಲಿ ಬರೆದ ನೀವು ದೇವರ ಮಕ್ಕಳು,
ನಿತ್ಯ ಜೀವ ಹೊಂದಿದ್ದೀರಿ. ನೀವು ದೇವರ ಮಕ್ಕಳಾದ ಕಾರಣ, ಬೆಳಕಿನ ಮಕ್ಕಳಾದ ಕಾರಣ, ನೀವು ಪರಲೋಕದ ಜನರಾದ ಕಾರಣ ಅಂತ ಬರ್ತದೆ. ಸಾಯುವುದಕ್ಕಾಗಿ ಕಾಯುವರು ಅಲ್ಲ ಕ್ರಿಶ್ಚಿಯನ್ಸು. ಅದರ ಸತ್ತ ನಂತರ ಸ್ವರ್ಗ ಸೇರುವುದಕ್ಕಾಗಿ, ನಾನು ಹೇಳಿದ್ರೆ ಇನ್ನೊಂದು ಮಾತು ಹೇಳಿದೆ, ಸತ್ತ ನಂತರ ಸ್ವರ್ಗ ಸೇರುವುದಕ್ಕಾಗಿ ಕಾಯುತ್ತಿರುವವರಲ್ಲ ನಿಜವಾದ ಕ್ರೈಸ್ತರು. ಎಫೆಸ ಪತ್ರದಲ್ಲಿ ಒಂದು ವಚನವಿದೆ, ನಿಮಗೆ ಗೊತ್ತಿದೆ ವಚನ? ಪಾಸ್ಟರ್, ಇದರಲ್ಲಿ ಒಂದು ಪ್ರಶ್ನೆ ಬರ್ತದೆ. ಆ ವಚನ ಏನ್ ಹೇಳುತ್ತೆ? ಹೇಳ್ರಿ. ಏನಂದ್ರೆ ಪಾಸ್ಟರ್, ಈಗ ನೀವು ಒಂದು ವಿಷಯ ಹೇಳಿದ್ರಿ, ಈ ಲೋಕದಲ್ಲಿ ನಾವು ಹುಟ್ಟಿದ ತಕ್ಷಣ ನಾವು ಏನಂದ್ರೆ ಇಂಥ ಒಬ್ಬ ವ್ಯಕ್ತಿ ಹುಟ್ಟಿದಾನೆ ಎಂಬುದಾಗಿ ನಾವೇನಂದ್ರೆ ಸರ್ಕಾರಕ್ಕೆ ದಾಖಲೆಮೆಂಟ್ ಕೊಡಬೇಕು, ಅವರ ಹೆಸರನ್ನು ಅಲ್ಲಿ ನಮೂದಿಸಬೇಕು. ಹೌದು. ಹುಟ್ಟಿದ ನಂತರವೂ ನಮೂದಿಸಬೇಕು, ಸತ್ತ ನಂತರವೂ ನಮೂದಿಸಬೇಕು. ಕರೆಕ್ಟ್. ಈಗ ಅದೇ ಪ್ರಕಾರವಾಗಿ ಬೈಬಲ್ದಲ್ಲಿ ಹಾಗೆ ಇದೆ ಪಾಸ್ಟರ್. ಅದನ್ನೇ ಹೇಳ್ತಾ ಇದ್ದೀನಿ. ಅದನ್ನೇ ಓದಕ್ಕೆ ನಾನು ಹೇಳುವಾಗ ನೀವು ನನಗೆ ಪ್ರಶ್ನೆ ಹಾಕಿದ್ದು. ಎಫೆಸದವರಿಗೆ ಬರೆದ ಪತ್ರ 1ನೇ ಅಧ್ಯಾಯ ನೋಡ್ರಿ. ಎಫೆಸ 1ನೇ ಅಧ್ಯಾಯ, ಎಫೆಸ ಪತ್ರ 1ನೇ ಅಧ್ಯಾಯ 5ನೇ ವಚನ, 4 ಮತ್ತು 5ನೇ ವಚನ ನಿಧಾನ ಓದಿರಿ. ಎಫೆಸಿಯನ್ಸ್ ಚಾಪ್ಟರ್ 1 ವರ್ಸ್ 4 and 5. ಆಫ್ಟರ್ ದಟ್ ಯು ಹ್ಯಾವ್ ಟು ರೀಡ್ ಎಫೆಸಿಯನ್ಸ್ ಚಾಪ್ಟರ್ 2. ಇದಾದ ನಂತರ, ಈ ವಚನ ಓದಿದ ನಂತರ ಎಫೆಸಿಯನ್ಸ್ ಚಾಪ್ಟರ್ 1 ಅಗೈನ್ and verse 20 also you have to read. So first please read Ephesians chapter 1 verse 4 and 5. Okay. Then verse 20. Okay ಪಾಸ್, ನಾನು ಓದ್ತೀನಿ ನೋಡಿ ವಾಕ್ಯ. ಸ್ಪಷ್ಟವಾಗಿ ಓದಿ. ಓಕೆ. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗತ್ ಉತ್ಪತ್ತಿಗೆ ಮುಂಚೆ. ಯಾವಾಗ? ಜಗತ್ ಉತ್ಪತ್ತಿಗೆ ಮುಂಚೆ. ಯಾರನ್ನ? ನಮ್ಮನ್ನು, ಕ್ರಿಸ್ತನಲ್ಲಿ ನಂಬಿಕಿಟ್ಟವರನ್ನ. ಯಾವಾಗ ದೇವರು ಆರಿಸಿಕೊಂಡನಂತೆ? ಜಗತ್ ಉತ್ಪತ್ತಿಗೆ ಮುಂಚೆ. ಜಗತ್ ಉತ್ಪತ್ತಿ ಆದ್ರೆ ಯಾವಾಗ? ಓಕೆ ಓಕೆ ಓಕೆ, ಹೌದು ಪಾಸ್ಟರ್. ಜಗತ್ ಉತ್ಪತ್ತಿ ಅಂದ್ರೆ ನಾವು ಇನ್ನೂ ನೋಡ್ಲಿಲ್ಲ, ಯೇಸು ಬರುತ್ತಾ ಮುಂಚಿತವಾಗಿ ಜಗತ್ತೇ ಉತ್ಪತ್ತಿ ಆಗಲಿಲ್ಲ. ಇದು ಯಾರಿಗೆ ಗೊತ್ತು? ದೇವರಿಗೆ ಮಾತ್ರ ಗೊತ್ತು. ಅರ್ಥ ಆಗ್ತಾ ಇದೆಯಾ ನಿಮಗೆ? ಜಗದ್ ಉತ್ಪತ್ತಿಗೆ ಮುಂಚಿತವಾಗಿ. ಆಮೇಲೆ ಓದಿ. ಜಗತ್ ಉತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಇನ್ನು ಯೇಸು ಕ್ರಿಸ್ತ ಹುಟ್ಟಿರ್ಲಿಲ್ಲ. ಇನ್ನು ಯೇಸು ಕ್ರಿಸ್ತ ಭೂಮಿಗೆ ಮನುಷ್ಯ ಜನ್ಮ ತಾಳಿರ್ಲಿಲ್ಲ. ಅವರು ಹುಟ್ಟಿರ್ಲಿಲ್ಲ, ನಾವು ಹುಟ್ಟಿರ್ಲಿಲ್ಲ. ಅರ್ಥ ಆಗ್ತಾ ಇದೆಯಾ? ಯಾಕಂದ್ರೆ ಇದು ದೇವರ ಸಂಕಲ್ಪ. ಸರ್ವಜ್ಞಾನಿಯಾದ, ಕಳೆದ ಸಂಚಿಕೆಯಲ್ಲಿ ಕೂಡ ನಾನು ಹೇಳಿದೆ, ದೇವರು ಮಾತ್ರ ಸರ್ವಜ್ಞಾನಿ. ಸರ್ವಜ್ಞ ಎಂಬ ಹೆಸರಿಗೆ ಯೋಗ್ಯನು ಪರಮಾತ್ಮ ಸೃಷ್ಟಿಕರ್ತನೊಬ್ಬನೇ. ಆ ದೇವರ ಸರ್ವಜ್ಞಾನದಲ್ಲಿ ದೇವರು ಮನುಷ್ಯರೆಲ್ಲರ ಮುಕ್ತಿ ಮಾರ್ಗ ಮಾಡಿದ್ದು ಯೇಸು ಕ್ರಿಸ್ತನಲ್ಲಿ. ಇನ್ನು ಯೇಸು ಕ್ರಿಸ್ತನು ಭೂಮಿಗೆ ನರ ಮನುಷ್ಯನಾಗಿ ಹುಟ್ಟಿ ಬಂದಿರಲಿಲ್ಲ. ಆದರೆ ಸೃಷ್ಟಿಕರ್ತನಾದ ಸರ್ವಜ್ಞನಾದ ದೇವರು ತನ್ನ ಮಗನಾದ ಮನುಷ್ಯರ ಮೋಕ್ಷದಾಯಕನಾದ ಯೇಸು ಕ್ರಿಸ್ತನಲ್ಲಿ ನಮ್ಮನ್ನು ಈ ಜಗತ್ತಿನ ಉತ್ಪತ್ತಿಗಿಂತಲೂ ಮುಂಚಿತವಾಗಿ, ಆಮೇಲೆ ಆತನು ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದು. ಪ್ರಖ್ಯಾತಿಗೆ, ದೇವರ ಕೃಪೆ ಅಂದರೆ ಅಯೋಗ್ಯರಿಗೆ ಸಿಕ್ಕುವಂತ ಆಶೀರ್ವಾದ, ಭಾಗ್ಯ. ದೇವರ ಕೃಪೆಯನ್ನು ಮತ್ತೆ ಓದಿ. ಅದೇ ವಾಕ್ಯ. ಆತನು ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದು ನಮ್ಮನ್ನು ಯೇಸು ಕ್ರಿಸ್ತನ ಮೂಲಕ ತನ್ನ ಪುತ್ರರನ್ನಾಗಿ ಪುತ್ರಿಯರನ್ನಾಗಿ ಯೇಸು ಸ್ವಾಮಿಯಲ್ಲಿ ಮಾತ್ರ ಒಬ್ಬ ಮನುಷ್ಯನು ದೇವರ ಮಗನಾಗುವುದಕ್ಕೆ, ಮಗಳಾಗುವುದಕ್ಕೆ ಸಾಧ್ಯ. ಪುತ್ರರನ್ನಾಗುವಂತೆ, ಆಮೇಲೆ ಪುತ್ರನಾಗಿ ಸ್ವೀಕರಿಸುವುದಕ್ಕೆ ದಯಾಪೂರ್ವಕವಾದ ತನ್ನ ಚಿತ್ತಾನುಸಾರವಾಗಿ, ದೇವರು ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ, ದೇವರ ಮೊದಲ ಸಂಕಲ್ಪ ಇದು. ನೆಕ್ಸ್ಟ್ ಓದಿ. ಈ ಕೃಪಾದಾನವು ಎಲ್ಲ ಓದಕ್ಕೆ ಹೋದ್ರೆ ಬಹಳ ಸಮಯ ಆಗ್ತದೆ. ಪ್ರಿಯನಲ್ಲಿಯೇ ನಮಗೆ ದೊರೆಯಿತು. ಈ ಕೃಪಾ ಭಾಗ್ಯ ತನ್ನ ಪ್ರಿಯನು, ದೇವರ ಪ್ರಿಯ ಮಗನಾದ ಯೇಸು ಪ್ರಿಯನಲ್ಲಿ ದೊರಕಿತ್ತು, ಬೇರೆ ಯಾರಲ್ಲಿಯೂ ಸಿಕ್ಕುವುದಿಲ್ಲ. ಸುಮ್ಮನೆ ದೇವರ ವಾಕ್ಯದಲ್ಲಿ ಆ ಅಪೊಸ್ತಲ ಕ್ರಿಸ್ತಗಳು 4ನೇ ಅಧ್ಯಾಯದಲ್ಲಿ ಪೌಲನು, ಆ ದೇವರ ಭಕ್ತನಾದಂಥ ಪೇತ್ರ ಹೇಳ್ತಾನೆ, ಬರಬೇಕಾದ ರಕ್ಷಣೆಯು, ಬರಬೇಕಾದ ಮೋಕ್ಷ, ಬರಬೇಕಾದ ಮುಕ್ತಿ ಈ ಪಾಪಿಷ್ಟಾದ ಮನುಷ್ಯರಿಗೆ ಬೇರೆ ಎಲ್ಲಿಂದಲೂ ಸಿಕ್ಕೋದಿಲ್ಲ, ಯಾರಿಂದಲೂ ಸಿಕ್ಕೋದಿಲ್ಲ. ಅದು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಯೇಸು ಕ್ರಿಸ್ತನೆಂಬ ಹೆಸರಿನಿಂದಲೇ ಹೊರತು ಮುಕ್ತಿ, ಮೋಕ್ಷ ಮನುಷ್ಯನಿಗೆ ಇಲ್ಲ. ಈ ಬೆಳಿಗ್ಗೆ ನನ್ನ ಮಿತ್ರನೇ, ನನ್ನ ಪ್ರಿಯ ತಂಗಿ,
ನನಗೆ ನಿಮಗೆ ಇಡೀ ಜಗತ್ತಿನ ಮೋಕ್ಷದಾಯಕನ ಯೇಸು ಕ್ರಿಸ್ತನೊಬ್ಬನೇ. ಜಗತ್ತುತ್ಪತ್ತಿಗಿಂತ ಮುಂಚಿತವಾಗಿಯೇ ನಾವು ಆತನ ನಂಬಿ ಆತನ ಮಕ್ಕಳಾಗಬೇಕು ಎಂಬ ದೇವರ ಈ ಒಂದು ಯೋಜನೆ, ದೇವರ ಈ ಒಂದು ಪದ್ಧತಿ ನಾವು ನಂಬಬೇಕು, ಸ್ವೀಕಾರ ಮಾಡಬೇಕು. ಆಗ ನಮ್ಮನ್ನು ದೇವರು ತನ್ನ ಮಕ್ಕಳು, ಪುತ್ರ ಎಂಬುದಾಗಿ ಸ್ವೀಕಾರ ಮಾಡಿಕೊಳ್ತಾನೆ. ಓಕೆ ಪಾಸ್ಟರ್, ಇಲ್ಲಿ ಒಂದು ಬಹಳಷ್ಟು ಒಂದು ಗಂಭೀರವಾದಂತಹ ಪ್ರಶ್ನೆ ಉಂಟಾಗ್ತಾ ಇದೆ. ಓಕೆ, ಇಲ್ಲಿ ನಾವು ನೋಡ್ತೇವೆ ಜಗತ್ತುತ್ಪತ್ತಿ ಮುಂಚಿತವಾಗಿ ಹೇಳುವಾಗ, ಹಾಗಾದ್ರೆ ಒಬ್ಬ ವ್ಯಕ್ತಿ ಬರ್ಬೇಕಾದ್ರೆ ಅವನಿಗೆ ಒಂದು ಅಡ್ರೆಸ್ ಇರುತ್ತೆ, ಬ್ಯಾಕಪ್ ಇರುತ್ತೆ. ಕರೆಕ್ಟ್. ಎಲ್ಲಿಂದ ಬಂದ್ರೆ ನಾವು ಕೇಳ್ತೇವೆ. ಇಲ್ಲಿ ವಾಕ್ಯದ ಜಗತ್ತುತ್ಪತ್ತಿ ಮುಂಚಿತವಾಗಿ ಎಂಬುದಾಗಿ ಹೇಳುವಾಗ ದೇವರು ಇರಲಿಲ್ಲ, ನಾವು ಇರಲಿಲ್ಲ. ಹಾಗಾದ್ರೆ ದೇವರಿಲ್ಲ, ಯೇಸು ಸ್ವಾಮಿನೂ ಬಂದಿರಲಿಲ್ಲ. ಯೇಸು ಸ್ವಾಮಿ ಬಂದಿರಲಿಲ್ಲ ಅಂತ ಹೇಳು. ಯೇಸು ಸ್ವಾಮಿ ಮುಂಚಿತವಾಗಿ ಅಂತ ಹೇಳುವಾಗ ಯೇಸು ಕ್ರಿಸ್ತರು ಇರಲಿಲ್ಲ. ನಾನು ನಿಮಗೆ ಕರೆಕ್ಷನ್ ಮಾಡಬೇಕು, ನಾನು ನಿಮಗೆ ಒಂದು ಕರೆಕ್ಷನ್ ಮಾಡಬೇಕು. ಯೇಸು ಸ್ವಾಮಿ ಇರ್ಲಿಲ್ಲ ಅಂತಲ್ಲ, ಯೇಸು ಸ್ವಾಮಿ ಇದ್ದ, ಮನುಷ್ಯನಾಗಿ ಬಂದಿರಲಿಲ್ಲ. ನೀವು ಸರಿಯಾಗಿ ನೀವು ತಿಳ್ಕೊಳ್ರಿ, ಮತ್ತು ನಾವೆಲ್ಲರೂ ತಿಳ್ಕೊಬೇಕು. ಯೇಸು ಕ್ರಿಸ್ತ ಮನುಷ್ಯ ಜನ್ಮ ತಾಳಿಕೊಂಡು ಬಂದದ್ದು 2000 ವರ್ಷ ಹಿಂದೆ. ಅದಕ್ಕೆ ಮುಂಚೆ ಯೇಸು ಬಂದಿರಲಿಲ್ಲ ಮನುಷ್ಯನಾಗಿ, ಬಟ್ ಇದ್ದ. ಮುಂಚಿತವಾಗಿ ಅವರು ಇದ್ರು. ಮುಂಚಿತವಾಗಿ ಆತನಿಂದಲೇ ಎಲ್ಲವೂ ಸೃಷ್ಟಿಯಾಯಿತು. ಆದಿಕಾಂಡದಿಂದಲೂ ಹಿಡಿದು ನಾವು ಅದನ್ನು ನೋಡ್ತೇವೆ. ಯೋಹಾನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಏನು ಹೇಳುತ್ತದೆ? ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. ಓದಿದಿರಲ್ಲ? ಆ ವಾಕ್ಯ ಎಂಬವನು ನರ ಅವತಾರ ಎತ್ತಿ, ನಮ್ಮ ಕನ್ನಡ ಬೈಬಲ್ನಲ್ಲಿ ಹಾಗೆ ಬರದೆ, ಅಥವಾ ನರ ಮನುಷ್ಯನಾಗಿ ವಾಕ್ಯ ಸ್ವರೂಪನಾದಂಥ ದೇವರು ಮನುಷ್ಯ ಸ್ವರೂಪನಾಗಿ ಬಂದ. ಆತನೇ ಯೇಸು. ಕೃಪೆಯೂ ಸತ್ಯವೂ ತುಂಬಿದವನಾಗಿ ನಮ್ಮ ಮಧ್ಯದಲ್ಲಿ ಆತನು ತನ್ನನ್ನು ಪ್ರಕಟಪಡಿಸಿಕೊಂಡನು ಅಂತ ಇದೆ, ಇಲ್ವಾ? ಹಾಗಾದ್ರೆ ಆದಿ ಅಂತ ಹೇಳುವಾಗ ಯಾವಾಗ ಆದಿ? ಆದಿಯಲ್ಲಿ ಇದ್ದವನೇ ಯೇಸು. ಅಂದ್ರೆ ಜಗತ್ತು ಉತ್ಪತ್ತಿಗೆ ಮುಂಚಿತವಾಗಿ ಹೇಳುವಾಗ ನಾವು ಎಲ್ಲಿ ಇದ್ದೇವಂತ ಒಂದು ಆತುರ ಪ್ರಶ್ನೆ. ನಮಗೆ ಗೊತ್ತಿಲ್ಲ. ನಮಗೆ ಹೇಗೆ, ನಮ್ಮ ಮೆದುಳು ಬಹಳ ಚಿಕ್ಕದು, ನಮ್ಮ ಬುದ್ಧಿ ತುಂಬಾ ಸಣ್ಣದು. ದೇವರ ವಚನ ನಮಗೆ ಹೇಳುತ್ತದೆ, ಸರ್ವಜ್ಞನಾದ ದೇವರು ನಮಗೆ ತಿಳಿಯಬೇಕಾದದನ್ನಷ್ಟು ಈ ಬೈಬಲ್ನಲ್ಲಿ ತಿಳಿಯಪಡಿಸಿದ್ದಾನೆ. ಈಗ ನಿಮ್ಮ ಮೊದಲನೇ ಪ್ರಶ್ನೆ ಮರೆಯಬೇಡಿ. ನೀವು ನನಗೆ ಕೇಳಿದ ಮೊದಲನೇ ಪ್ರಶ್ನೆ, ಒಬ್ಬ ವ್ಯಕ್ತಿ ಸಾಯುವುದಕ್ಕೆ ಪರಲೋಕದಲ್ಲಿ ಈಗಲೂ ಇದ್ದಾನ? ಒಬ್ಬ ವ್ಯಕ್ತಿ ಯೇಸು ಸ್ವಾಮಿಯಲ್ಲಿ ನಂಬಿಕೊಂಡು ಸತ್ತರೆ ಅವನು ಈಗಾಗಲೇ ಪರಲೋಕದಲ್ಲಿ ಇದ್ದಾನೆ ಎಂಬ ಪ್ರಶ್ನೆ ನೀವು ಕೇಳಿದಿರಿ. ನಾನು ಅದಕ್ಕೆ ಉತ್ತರ ಹೇಳ್ತಾ ಬಂದಿದ್ದೆ. ಅದಕ್ಕೆ ಎಫೆಸ ಪತ್ರ 1ನೇ ಅಧ್ಯಾಯ ಈ 4-5 ಓದಿದ್ದು. ಈಗ ಇನ್ನೊಂದು ವಚನ ಓದಬೇಕು, 20ನೇ ವಚನ ಓದ್ರಿ. verse 20 of Ephesians chapter 1. It gives you the correct answer again, or giving more clear answer. When a believer die, where is he? Or even before his death also, according to God, where will be his soul and spirit? ಓಕೆ, ಅಂದ್ರೆ 1ನೇ ಅಧ್ಯಾಯ 20ನೇ ವಚನ ಓದ್ರಿ. ಓಕೆ, ನಾನು ಓದ್ತೀನಿ ಪಾಸ್ಟರ್ ಕನ್ನಡದಲ್ಲಿ. ಓಕೆ. ಆತನ ಬಲಾತಿಶಯವು ಎಷ್ಟು ಮಹತ್ತಾದದೆಂಬುದು ಕ್ರಿಸ್ತನಲ್ಲಿ ತೋರಿ ಬಂದಿದೆ. ಹೇಗೆಂದರೆ ಆತನು ಸತ್ತಿದ ಕ್ರಿಸ್ತನನ್ನು ಬದುಕಿಸಿ ಪರಲೋಕದೊಳಗೆ ಸಕಲ ರಾಜ್ಯತ್ವಗಳ ಅಧಿಕಾರ, ಮಹತ್ವ, ಪ್ರಭುತ್ವಾದಿಗಳ ಮೇಲೆಯೂ ಈ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲಿ ಸಹ ಹೆಸರುಗೊಂಡವರೆಲ್ಲರ ಮೇಲೆಯೂ ತನ್ನ ಬಲಗಡೆಯಲ್ಲಿ ಕೂಡ್ರಿಸಿಕೊಂಡನು. ಇದೊಂದು ವಚನ. ಇನ್ನೊಂದು ವಚನ, ಯೇಸು ಸ್ವಾಮಿಯನ್ನ ದೇವರು ಸಮಾಧಿಯೊಳಗಿಂದ ಎಬ್ಬಿಸಿ ತನ್ನ ಬಲಗಡೆಯಲ್ಲಿ, ಸ್ವರ್ಗದಲ್ಲಿ ತಂದೆಯಾದ ಸೃಷ್ಟಿಕರ್ತನಾದ ದೇವರ ಬಲಗಡೆಯಲ್ಲಿ ಕೂಡಿಸಿದನು ಅಂತ ಇದೆ ಅಲ್ವಾ? 2000 ವರ್ಷಗಳ ಹಿಂದೆ ಇದು ನಡೆಯಿತು. ಈಗ 2ನೇ ಅಧ್ಯಾಯ ತೆಗೀರಿ. ಅದೇ ಪುಸ್ತಕ 2ನೇ ಅಧ್ಯಾಯ, ಚಾಪ್ಟರ್ 2 ಎಫೆಸಿಯನ್ಸ್ ಅಂಡ್ ವರ್ಡ್ಸ್ 6, 6ನೇ ವಚನ. ಅಥವಾ ನೀವು ಇನ್ನು ಮುಂಚೆನೇ ಓದ್ಬೋದು, 4, 5, 6 ಓದ್ಬೋದು. ವರ್ಡ್ಸ್ 4, 5, 6. ಎಫೆಸಿಯ 2 ವಚನಗಳು 4ರಿಂದ. ಆದರೆ ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. ಆತ್ಮದಲ್ಲಿ ಪಾಪದ ಅಪರಾಧಗಳ ದೆಸೆಯಲ್ಲಿ ಸತ್ತವರಾಗಿದ್ದ ಭೂತಕಾಲ ಆಗಿದ್ದ ನಮ್ಮನ್ನು ಎಲ್ಲಿ ತನ್ನೊಂದಿಗೆ ಬದುಕಿಸಿದನು, ಆತ್ಮೀಕವಾಗಿ ಬದುಕಿಸಿದ. ಅರ್ಥ ಆಯ್ತಾ? ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆಮೇಲೆ
ಬದುಕಿಸಿದ್ದಲ್ಲದೆ ತಾನು ಕ್ರಿಸ್ತ ಯೇಸುವಿನಲ್ಲಿ ತಾನು ತಂದೆಯಾದ ದೇವರು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಮಾಡುವ ಉಪಕಾರದ ಮೂಲಕ ತನ್ನ ಅಪಾರವಾದ ಅತಿಶಯವನ್ನು ಮುಂದಣ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಯಾರೊಂದಿಗೆ ಯೇಸು ಕ್ರಿಸ್ತನೊಂದಿಗೆ ಕೂಡಿಸಿದ್ದಾನೆ. ಏನು ಮಾಡಿದ್ದಾನೆ? ಕೂಡಿಸಿದ್ದಾನೆ. ಇದು ಭೂತಕಾಲವಾ, ಭವಿಷ್ಯತ್ ಕಾಲವಾ, ವರ್ತಮಾನ ಕಾಲವಾ? ಈಗಲೂ ಹಾಗಾದರೆ ಇದು ವರ್ತಮಾನ ಕಾಲವಾಗಿಯೂ ಭೂತಕಾಲ ವರ್ತಮಾನ ಕಾಲ ರೂಪದಲ್ಲಿ ಅಲ್ವಾ? ಕೂಡಿಸಿದ್ದಾನೆ. ಹಾಗಾದರೆ ಈ ವಚನ ಎಷ್ಟು ಸ್ಪಷ್ಟವಾಗಿ ಹೇಳುತ್ತದೆ? ಒಬ್ಬ ವ್ಯಕ್ತಿ ಯೇಸುವನ್ನು ತನ್ನ ರಕ್ಷಕನು, ದೇವರು, ಮೋಕ್ಷದಾಯಕನೆಂಬುದಾಗಿ ನಂಬಿಕೆಯಿಂದ ಆತ್ಮದೊಳಕ್ಕೆ ಸ್ವೀಕಾರ ಮಾಡಿಕೊಳ್ಳುವಾಗಲೇ ದೇವರ ಲೆಕ್ಕದಲ್ಲಿ ಅವನ ಜೀವಾತ್ಮ ಪರಲೋಕದಲ್ಲಿ ಯೇಸುವಿನೊಂದಿಗೆ ಕೂಡಿಸಲ್ಪಟ್ಟಿದೆ. ಹಾಗಾದರೆ ಸಾಯುವುದಕ್ಕೆ ಸತ್ತ ನಂತರ ಹೋಗುವವರೆಲ್ಲ ಕ್ರೈಸ್ತರು. ಪರಲೋಕ ಹೋಗುವುದಕ್ಕಾಗಿ ಸಾಯಬೇಕಾಗಿಲ್ಲ. ಅರ್ಥ ಆಯ್ತಾ? ಪರಲೋಕ ಸೇರುವುದಕ್ಕೋಸ್ಕರ ಸಾಯಬೇಕಾಗಿಲ್ಲ. ನಾವು ಕ್ರಿಸ್ತನಲ್ಲಿ ಇರುವವರಾಗಿದ್ದರೆ, ನಾವು ಕಳೆದ ಸಂಚಿಕೆಯಲ್ಲಿ ವಾಕ್ಯ ಓದಿ ನೆನಪಿದೆಯಾ? ಕ್ರಿಸ್ತನಲ್ಲಿ ಸತ್ತವರು, ಕ್ರಿಸ್ತನಲ್ಲಿ ನಿದ್ರೆ ಹೋದವರು, ಕ್ರಿಸ್ತನಲ್ಲಿ ಬದುಕಿರುವವರು. ಅರ್ಥ ಆಯ್ತಾ? ಕ್ರಿಸ್ತನಲ್ಲಿ ನಾವು ಬದುಕಬೇಕು ಅಥವಾ ಕ್ರಿಸ್ತನಲ್ಲಿ ಸಾಯಬೇಕು. ಕ್ರಿಶ್ಚಿಯನಾಗಿ ಸಾಯುವುದಲ್ಲ, ಕ್ರಿಶ್ಚಿಯನಾಗಿ ಬದುಕುವುದು ಅಲ್ಲ. ಕ್ರಿಸ್ತನಲ್ಲಿ ಬದುಕೋದಂದ್ರೆ ದೇವರ ವಾಕ್ಯದಲ್ಲಿ. ಯೋಹಾನ 15ರಲ್ಲಿ ಯೇಸುಸ್ವಾಮಿ ಹೇಳಿದನಿಲ್ವಾ? ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿಯೂ ನೆಲೆಗೊಳ್ಳುವುದಾಗಿದ್ದರೆ ನೀವು ನಿಜವಾಗಿಯೂ ನನ್ನ ಶಿಷ್ಯರು, ನನ್ನಲ್ಲಿ ನೆಲೆಗೊಳ್ಳುವರಿ. ಯೇಸುವಿನಲ್ಲಿ ಇರೋದಂದ್ರೆ ಅರ್ಥ ಏನು? ದೇವರ ವಾಕ್ಯದ ಪ್ರಕಾರ ನಡ್ಕೊಳ್ಳೋದು. ಆದಿತ್ಯವಾರ ಚರ್ಚು ಎಂದು ಹೇಳುವಂತ ಒಂದು ಬಿಲ್ಡಿಂಗ್ ಒಳಗೆ ಹೋಗಿ ಬರುವಂತವರ ಕ್ರೈಸ್ತರ ಬಗ್ಗೆ ಅಲ್ಲ ಇಲ್ಲಿ ಹೇಳಿರುವುದು. ಯೇಸುವಿನ ವಾಕ್ಯದ ಪ್ರಕಾರ ಪ್ರತಿನಿತ್ಯ ನಡೆದುಕೊಳ್ಳುವವರ, ನಂಬಿಕೆಯಲ್ಲಿ ನಡೆದುಕೊಳ್ಳುವವರ, ಪರಿಶುದ್ಧರಾಗಿ ನಡ್ಕೊಳ್ಳುವವರ, ಕ್ರಿಸ್ತನ ಪ್ರತ್ಯಕ್ಷತೆಗಾಗಿ ಬರೋಣಕ್ಕಾಗಿ ನಿರೀಕ್ಷೆಯಿಂದ ಪ್ರೀತಿಯಿಂದ ಕಾಯ್ಕೊಂಡಿರುವವರಿಗೆ ಯೇಸುಸ್ವಾಮಿ ಹೇಳ್ತಾ ಅಂದ್ರೆ ಒಂದು ಮಾತಿದು, ಯಾವರನ್ನು ದೇವರು ಎಲ್ಲಿ ಕೂಡಿಸಿದ್ದಾನೆ? ಕ್ರಿಸ್ತನೊಂದಿಗೆ. ಎಲ್ಲಿ? ಪರಲೋಕದಲ್ಲಿ. ಯಾವಾಗ? ಸತ್ತ ನಂತರವಾ? ಅಲ್ಲ. ಅರ್ಥ ಆಯ್ತಾ? ಇಟ್ಟಾಗಲೇ. ಹಾಗಾದ್ರೆ ನೀವು ದೇವರ ಲೆಕ್ಕದಲ್ಲಿ ಎಲ್ಲಿದ್ದೀರಿ ಈಗ? ಈ ಸ್ಟುಡಿಯೋದಲ್ಲಿ ಅಲ್ಲ, ದೇವರ ಲೆಕ್ಕದಲ್ಲಿ. ಒಂದು ಪ್ರಶ್ನೆ ಬರುತ್ತೆ, ಅರ್ಥ ಆಗ್ತದೆ ನಿಮಗೆ? ಬಹಳ ಸಂತೋಷ ಆಗ್ತದೆ ಪಾಸ್ಟರ್. ಅಲ್ಲ, ಇಲ್ಲಿ ಒಂದು ಹೇಳ್ತದೆ, ಆದ್ರೆ ನಾವು ಈಗ ಈ ಲೋಕದಲ್ಲಿ ಇದ್ರೂ ಕೂಡ ನಾವು ಸೇಮ್ ಟೈಮ್ ನಾವು ಆತನೊಂದಿಗೆ ಇದ್ದೇವೆ. ಅದೇನೇ ಹೇಳ್ತಾ ಇರೋದು ನಾನು. ನಾವು ದೇಹದಲ್ಲಿ ಅಷ್ಟೇ ಇಲ್ಲಿ ಇರುವುದು. ಇವತ್ತು ಅನೇಕ ಕ್ರಿಶ್ಚಿಯನ್ಸ್ ಅಂತ ಹೇಳುವವರಿಗೂ ಕೂಡ ಅಥವಾ ದೇವರ ಮಕ್ಕಳಾದವರಿಗೂ ಕೂಡ ಅವರಿಗೆ ಈ ಒಂದು ನಿಜವಾದ ವಾಕ್ಯದ ಸತ್ಯ ಗೊತ್ತಿಲ್ಲ. ನಾವು ಈ ಭೂಮಿಯಲ್ಲಿ ನಮ್ಮ ದೇಹದಲ್ಲಿ ನಾವು ಇದ್ದರೂ ಕೂಡ ನಾವು ದೇವರ ಮಕ್ಕಳು. ನಾವು ಚರ್ಚಿನೊಳಗೆ ಸೇರುವಾಗ ಮಾತ್ರ ಅಲ್ಲ ದೇವರ ಮಕ್ಕಳು, ಮಾರ್ಕೆಟಲ್ಲಿ ಇದ್ದರೂ ನಾವು ದೇವರ ಮಕ್ಕಳೇ. ನಾವು ಎಲ್ಲಿ ಇದ್ದರೂ ದೇವರ ಮಕ್ಕಳೇ. ನಾವು ಎಲ್ಲಿ ಇದ್ದೀವಿ ಎಂಬುದಲ್ಲ ವಿಷಯ, ನಾವು ಯಾರಾಗಿದ್ದೇವೆ ಎಂಬುದು ವಿಷಯ. ಕೆಲವರು ವಿಚಾರ ಆಗಲ್ಲ. ಒಂದು ಚರ್ಚು ಎಂದು ಹೇಳುವಂಥ, ಆರಾಧನಾ ಸ್ಥಳ ಅಂತ ಹೇಳುವಂಥ ಸ್ಥಳಕ್ಕೆ ಬಂದಾಗ ಬಹಳ ಭಯ ಭಕ್ತಿ, ಅವಾಗ ಬಹಳ ಪರಿಶುದ್ಧರು. ಕೆಲವರು ಬಿಳಿ ಬಟ್ಟೆನೇ ಹಾಕ್ಕೊಂಡು ಬರ್ತಾರೆ, ಅವರು ಬಹಳ ಭಯ ಭಕ್ತಿಯಿಂದ ಬರ್ತಾರೆ. ಆದರೆ ಇದು ಸುಳ್ಳು, ಇದು ಸೈತಾನ್ ನಮಗೆ ಮಾಡುವ ಮೋಸತನ. ನಾವು 24/7 ಪ್ರತಿ ನಿಮಿಷ ದೇವರ ಮಕ್ಕಳಾಗಿದ್ದೇವೆ. ದೇವರ ಮಕ್ಕಳಾದ ಕಾರಣ ಪ್ರತಿ ನಿಮಿಷ ನಾವು ಸ್ವರ್ಗದಲ್ಲಿ ಇರುವವರು ಎಂಬ ಲೆಕ್ಕದಲ್ಲಿ ಈ ಭೂಮಿಯಲ್ಲಿ ಜೀವಿಸಬೇಕು. ಹಾಗಿದ್ರೆ ನಾವು ಪಾಪ ಮಾಡ್ತೇವಾ? ಈ ಪ್ರಜ್ಞೆ ನಮಗಿದ್ದರೆ ನಾವು ಕೆಟ್ಟದ್ದು ಮಾತಾಡ್ತೇವಾ, ಕೆಟ್ಟದ್ದು ನೋಡ್ತೇವಾ, ಕೆಟ್ಟದ್ದು ಯೋಚನೆ ಮಾಡ್ತೇವಾ? ನಾವು ಈ ಭೂಮಿಯಲ್ಲಿ ಇರುವಂಥ ತಾತ್ಕಾಲಿಕವಾದ ವಸ್ತುಗಳಿಗೋಸ್ಕರವಾಗಿ ನಾವು ಪ್ರಯಾಸ ಪಡ್ತೇವಾ, ದುಡಿತೇವಾ? ಹೇಳಿರಿ. ಅಂದ್ರೆ ಪಾಸ್ಟರ್, ಇದರ ಅರ್ಥ ನಾವು ವಾಕ್ಯವನ್ನು ಅರ್ಥ ಮಾಡ್ಕೊಂಡು ಬದುಕಿದ್ರೆ ಪಾಪ ಮಾಡ್ಲಿಕ್ಕೆ ಆಗುದಿಲ್ಲ. ಸೌಭಾಗ್ಯ ನಮಗೆ ಇವತ್ತು ಅರ್ಥ ಆಗ್ತಾ ಇಲ್ಲ. ಕರೆಕ್ಟ್. ಇದಕ್ಕೆ ಸೈತಾನು ನಮ್ಮ ಕಣ್ಣುಗಳು ಕುರುಡು ಮಾಡಿದ್ದಾನೆ. ಕೊರಿಂಥ ಪತ್ರದಲ್ಲಿ ಪೌಲನು ಹೇಳ್ತಾನೆ, ನಂಬಿಕೆ ಇಲ್ಲದವರ ಕಣ್ಣು ಈ ಲೋಕದ ದೇವರು ಎಂದು ಹೆಸರುಗೊಂಡ ಪಿಶಾಚನು ಮಂಕು ಮಾಡಿದ್ದಾನೆ.
ದೇವರ ವಾಕ್ಯದ ಈ ಒಂದು ನಿಜಾರ್ಥ ಜನರು ವಿಶ್ವಾಸಿಗಳಾದವರು ಅಟ್ಲೀಸ್ಟ್ ದೇವರ ಮಕ್ಕಳಾದವರು ತಿಳ್ಕೊಂಡ್ರೆ ಸಾಕು. ಅದನ್ನೂ ತಿಳ್ಕೊಳ್ಳೋಕ್ಕೆ ಮನಸ್ಸಿಲ್ಲಲ್ಲ. ಅರ್ಥ ಆಯ್ತ್ರಿ? ಸೊ ಸತ್ತು ಹೋದ ನಂತರ ಸ್ವರ್ಗ ಸೇರುವುದಕ್ಕಲ್ಲ ನಾನಿರುವುದು, ನನ್ನ ಬಗ್ಗೆ ಹೇಳುವುದಾದ್ರೆ ನಾನು ಈಗಲೇ ದೇವರ ಲೆಕ್ಕದಲ್ಲಿ ಪರಲೋಕದಲ್ಲಿ ಇದ್ದೀನಿ. ಈಗ ನನ್ನ ಈ ದೇಹ ಬದಲಾಗಬೇಕು ಅಷ್ಟೇ ನನ್ನ ನಾನು ಪಾಸ್ಟರ್ ಅನೇಕ ವ್ಯಕ್ತಿಗಳು ನಾನು ನೋಡಿದ್ದೀನಿ. ಯಾಕಂದ್ರೆ ಇವತ್ತು ಬಹಳ ಖುಷಿ ಆಗ್ತಾ ಇದೆ ಈ ವಾಕ್ಯಗಳನ್ನೆಲ್ಲ ಕೇಳಿಬಿಟ್ಟು. ಅನೇಕರು ಹೇಳ್ತಾ ಇದ್ದಾರೆ ಏನಂತ ಹೇಳಿದ್ರೆ, ಇವತ್ತು ಈಗ ಯಾಕೆ ಪರಿಶುದ್ಧ ಜೀವನ ಮಾಡ್ಬೇಕು, ಈಗ ಯಾಕಿರ್ಬೇಕು, ನಾವು ಕುಡಿಯುವ ಮಜಾ ಮಾಡುವ, ಸ್ವರ್ಗ ನರಕ ಸತ್ತ ನಂತರ ಹೇಳ್ತಾರೆ. ಕೆಲವರಿಗೆ ತಿನ್ನುವುದು ಕುಡಿಯೋದೇ ಸ್ವರ್ಗ. ರೋಮಾಪುರದವರಿಗೆ ಬರೆದ ಪತ್ರದಲ್ಲಿ ಹೊಟ್ಟೆಯವರ ದೇವರು ಅಲ್ಲ, ರೋಮಾಪುರದವರಿಗೆ ಬರೆದ ಪತ್ರದಲ್ಲಿ ಪೌಲನು ಬರೆಯುವಾಗ ಹೇಳ್ತಾನೆ, ಪರಲೋಕ ರಾಜ್ಯುವುದು ತಿನ್ನುವುದು ಕುಡಿಯುವುದು ಅಲ್ಲ. ಅಂದ್ರೆ ಆಗಿನ ಕಾಲದಲ್ಲಿ ಈ ಒಂದು ತಪ್ಪಾದ ಅಭಿಪ್ರಾಯ ಸೈತಾನನು ಮನುಷ್ಯರ ಮನಸ್ಸಿನೊಳಗೆ ತುಂಬಿಸಿದ್ರು. ಅದಕ್ಕೆ ಆ ಕಾಲದಲ್ಲಿಯೂ ಕೂಡ ಪ್ರತ್ಯೇಕವಾಗಿ ಗ್ರೀಕರ ಮಧ್ಯದಲ್ಲಿ, ಈ ಒಂದು ರೋಮರ ಮಧ್ಯದಲ್ಲಿ ಈ ಒಂದು ವಿಚಾರವಿತ್ತು, ತಿನ್ನುವುದು ಕುಡಿಯುವುದೇ ಸ್ವರ್ಗ. ಮಜಾ ಮಾಡುವುದು, ತಿನ್ನುವುದು, ಕುಡಿಯುವುದು. ಈ ಮತ್ತೊಂದು ವಿಷಯ, ಯೇಸು ಸ್ವಾಮಿ ಎರಡನೆಯ ಪ್ರತ್ಯಕ್ಷತೆಯ ದಿನಮಾನಗಳಲ್ಲಿ ಜನರು ಬರೀ ತಿನ್ನುವುದಕ್ಕಾಗಿಯೂ ಕುಡಿಯೋದಕ್ಕಾಗಿಯೂ ಬದುಕ್ತಾರೆ ಅಂತ ಯೇಸು ಸ್ವಾಮಿ ಕಾಲಜ್ಞಾನವಾಗಿ ಹೇಳಿದ್ದಾರೆ. ನೋಹನ ಕಾಲದಂತೆ ಇರುವರು ಹೇಳಿದ್ರ. ಮತ್ತಾಯನ ಸುವಾರ್ತೆ 24 ಇದೆ. ಜನರು ಬರೀ ತಿನ್ನುವುದು ಕುಡಿಯುವುದು. ಇದು ಈ ಲೋಕ ಆಗುವಾಗ ಅಥವಾ ಪ್ರಳಯಕ್ಕೆ ಸಿದ್ಧವಾಗುವಾಗ, ಲೋಕ ಅಂತ್ಯಕ್ಕೆ ಹೋಗುವ ಸಂದರ್ಭದಲ್ಲಿ ಮನುಷ್ಯರ ಮನಸ್ಸು, ಮನುಷ್ಯರ ವಿಚಾರಧಾರೆ ಹೇಗಿರುತ್ತಂತ ಬಹಳ ಸ್ಪಷ್ಟವಾಗಿ 2000 ವರ್ಷ ಹಿಂದೆ ಯೇಸುಸ್ವಾಮಿ ಹೇಳಿದ್ದಾರೆ ನೋಡಿ. ತಿನ್ನುವುದು ಕುಡಿಯುವುದು ಅಲ್ಲ ಸ್ವರ್ಗ. ಈ ಮಧ್ಯದಲ್ಲಿ ಈ ಹೇಳಿದಕ್ಕೆ ನಾನು ಹೇಳ್ತಾ ಇದ್ದೇನೆ, ನಾವು ಈ ಭೂಮಿಯಲ್ಲಿ ದೇವರ ಮಕ್ಕಳಾಗಿ ನಾವು ಇವತ್ತು ಉಪ್ಪಿನಂತೆ ಇರಬೇಕು, ಬೆಳಕಿನಂತೆ ಇರಬೇಕು. ನಾವು ಈ ಲೋಕದಲ್ಲಿ ಇವತ್ತು ದೇವರ ಮಕ್ಕಳಾದ ನಾವಿರುವುದರಿಂದ ಸೈತಾನನು ಈ ಲೋಕವನ್ನು ಸಂಪೂರ್ಣವಾಗಿ ಪಾಪದ ವಶಕ್ಕೆ ಎಳೆಯಕ್ಕೆ ಆಗ್ತಾ ಇಲ್ಲ ಅವನಿಗೆ. ಪಾಸ್ಟರ್, ನಿಜವಾಗ್ಲೂ ತುಂಬಾ ಸಂತೋಷ ಆಗ್ತಾ ಇದೆ ಈ ವಾಕ್ಯದ ಗುಡಾರ್ಥ ತಿಳ್ಕೊಳ್ಳುವಾಗ. ಎಷ್ಟು ಖುಷಿ ಆಗುತ್ತೆ ಅಂತ ಹೇಳಿದ್ರೆ, ಈಗ ನಾವು ಲೋಕದಲ್ಲಿ ಕೂಡ ಇಲ್ಲ, ಈಗ ಟಿವಿಯಲ್ಲೂ ಕೂಡ ಇಲ್ಲ, ಪರಲೋಕದಲ್ಲಿ ಇದ್ದ ಹಾಗೆ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ನಾನು ಈವರೆಗೆ ತಿಳಿದುಕೊಂಡಿರೋದು ಸತ್ತ ನಂತರವೇ ಎಲ್ಲ ಎಂಬುದಾಗಿ. ಆದ್ರೆ ಪಾಸ್ಟರ್ ಸಮಯ ದಾಡ್ತಾ ಬರ್ತಾ ಇದೆ. ಇನ್ನು ಅನೇಕ ಪ್ರಶ್ನೆ ನಾನು ನಿಮಗೆ ಕೇಳಲಿಕ್ಕಿದ್ದೀನಿ. ಆದ್ರೆ ನಿಜವಾಗ್ಲೂ ಇದನ್ನು ಹೇಗೆ ಮುಕ್ತಾಯ ಮಾಡ್ಬೇಕು ಗೊತ್ತಾಗಿದೆ. ಪ್ರಿಯ ವೀಕ್ಷಕರೇ, ಈವರೆಗೂ ನಾವು ಯೇಸು ಸ್ವಾಮಿಯ ಬರೋಣ ಹೇಗಿರ್ತದೆ ಮತ್ತು ನಾವು ಈಗ ಎಲ್ಲಿರ್ತೇವೆ ಅನೇಕ ವಿಷಯಗಳು ನಾವು ತಿಳಿದುಕೊಳ್ತಾ ಇದ್ದೇವೆ. ನಾವೊಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋ ಈ ಸಮಯದಲ್ಲಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡ್ತಾ ಯೇಸುವೆ, ಈ ಸಮಯಕ್ಕೆ ಸ್ತೋತ್ರ ಸ್ವಾಮಿ. ನಿನ್ನ ಎರಡನೇ ಬರೋಣದ ಬಗ್ಗೆ ಅನೇಕ ವಿಷಯಗಳು ನಮಗೆ ತಿಳಿಸಿದ ತಿಳಿದುಕೊಂಡು ಕರ್ತೇನೆ ಸ್ವಾಮಿ. ನಾವು ಹರ್ಷವುಳ್ಳವರಾಗಿ, ಸಂತೋಷವುಳ್ಳವರಾಗಿ, ಸಮಾಧಾನದೊಳಗೆ ಬಾಳುವಂತೆ ಕರ್ತೇನೆ. ಕೃಪೆ ನಮಗೆ ಅನುಗ್ರಹ ಮಾಡು. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡ್ತೇವೆ ತಂದೆಯೇ, ಆಮೆನ್. ಅದಕ್ಕಾಗಿ ಪ್ರಿಯ ವೀಕ್ಷಕರೇ, ಎಲ್ಲೂ ಕೂಡ ನೀವು ಹೋಗಬಾರ್ದು ನಾನು ಕೇಳ್ಕೊಳ್ತೇನೆ. ತಿರುಗೊಮ್ಮೆ ನಾವು ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗುವ. ಅಲ್ಲಿವರೆಗೆ ದೇವರು ನಮ್ಮನ್ನು ಆಶೀರ್ವದಿಸಲಿ.